ಮಾನ್ವಿಯಲ್ಲಿ ಅಪ್ಪು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಬಸವರಾಜ ಸ್ವಾಮಿ ಆಯ್ಕೆ. ಮಾನ್ವಿ ಪಟ್ಟಣದ ಗಂಗಾಮತ ಸಮುದಾಯ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮ. ಬಸವರಾಜ ಸ್ವಾಮಿಯ ಹುಟ್ಟುಹಬ್ಬದ ದಿನವೇ ಒಲಿದ ಅಧ್ಯಕ್ಷ ಸ್ಥಾನ. ಎಲ್ಲರ ಅಭಿಪ್ರಾಯದಂತೆ ಬಸವರಾಜ ಸ್ವಾಮಿಯನ್ನ ಆಯ್ಕೆ ಮಾಡಿದ ಅಪ್ಪು ಅಭಿಮಾನಿಗಳು. ಜವಾಬ್ದಾರಿ ಜೊತೆಗೆ ಸಾಮಾಜಿಕ ಸೇವೆ ಮಾಡುವೆ ಎಂದ ಬಸವರಾಜ ಸ್ವಾಮಿ. ಮಾನ್ವಿ ತಾಲೂಕು ಅಪ್ಪು ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಒಮ್ಮತದ ಮೇರೆಗೆ ಬಸವರಾಜ ಸ್ವಾಮಿ ಅವರನ್ನ ಅಪ್ಪು ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಗಂಗಾಮತ ಸಮುದಾಯ ಭವನದಲ್ಲಿ ನಡೆದಂತಹ ಅಪ್ಪು ಅಭಿಮಾನಿಗಳ ಕಾರ್ಯಕರ್ತರ ಸಭೆಯಲ್ಲಿ ಬಸವರಾಜ ಸ್ವಾಮಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಾತನಾಡಿ, ಮಾಜಿ ಅಧ್ಯಕ್ಷರಾದಂತಹ ರಾಜೇಶ್ ಮತ್ತು ರೇಣುಕಾರಾಜ್ ರವರ ಸಲಹೆಯಂತೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡುತ್ತಾ ಸಾಗುವೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಡಾಕ್ಟರ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಮತ್ತು ಅಪ್ಪು ಅವರ ಜಯಂತಿ ಬಂದ್ರೆ ಬಡವರಿಗೆ ಮತ್ತು ಶೋಷಿತರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನ ಮಾಡುವಂತಹ ಕೆಲಸ ಮಾಡ್ತೇನೆ ಅಂತ ಹೇಳಿ ಆಶ್ವಾಸನೆಯನ್ನ ನೀಡಿದ್ರು. ನವ ಕಲ್ಯಾಣ ನ್ಯೂಸ್ ಮಾನವಿ. ನಮಸ್ಕಾರ. ಇವತ್ತಿನ ದಿನ ನಾವೆಲ್ಲರೂ ಸೇರತಕ್ಕ ಕಾರಣ ಪುನೀತ್ ರಾಜ್ಕುಮಾರ್ ಅಪ್ಪು ಅಭಿಮಾನಿ ಬಳಗದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ. ಈ ಸಂಘವು ಸುಮಾರು ವರ್ಷಗಳಿಂದ ಅನೇಕ ವಿವಿಧ ಸಮಾಜ ಸೇವೆ ಮಾಡುತ್ತಾ ಬಂದಿದೆ. ಕನ್ನಡ ನಾಡು ನುಡಿ ಸೇವೆಗಾಗಿ ಇವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಯಾವ ಥರ ಸಹಕಾರ ಕೊಡುತ್ತೆ, ಅದೇ ಥರ ಅಪ್ಪು ಅಭಿಮಾನಿ ಬಳಗ ಕೂಡ ಸಹಕಾರ ಕೊಡುತ್ತೆ. ಹೊಸದಾಗಿ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ನಮ್ಮ ತಮ್ಮರಾದಂಥ ಬಸವರಾಜ ಸ್ವಾಮಿಯವರಿಗೆ ನಮ್ಮ ಸಂಘದ ವತಿಯಿಂದ, ಕರ್ನಾಟಕ ಜನತೆ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಇವತ್ತು ಅವರ ಹುಟ್ಟುಹಬ್ಬ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ ದೇವರು ಸಮಾಜ ಸೇವೆ ಮಾಡಲು ಶಕ್ತಿ ಸಹಕಾರ ಕೊಡಲಿ ಅಂತ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಮೊದಲನೇದಾಗಿ ನಮಸ್ಕಾರ. ಅಪ್ಪು ಅಭಿಮಾನಿ ಬಳಗ ವತಿಯಿಂದ ಇವತ್ತು ನಮ್ಮ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಆತ್ಮವರು ಹಾಗೂ ಎಲ್ಲ ಇದು ಯಾವುದೇ ಆಗಲಿ ಈ ಸಂಘಟನೆ ಒಂದು ಒಳ್ಳೆ ರೀತಿಯನ್ನು ಬೆಳೆಸ್ತಾ ಇದ್ದಾರೆ. ಮುಂದಿನದಲ್ಲಿ ಆವಾಗ ರಾಜೇಶ್ ಅವರು ಇದ್ದರು, ಆದಮೇಲೆ ಇವರಿದ್ದರು. ಯಾರೇ ಇರಲಿ ಒಳ್ಳೆಯದಾಗಿ ಮಾಡುತ್ತಾರ, ಅದೇ ರೀತಿ ನಡ್ಕೊಂತ ಹೋಗ್ರಿ ಅಂತ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಆತ್ಮೀಯರು, ಸಂಘಟನಾ ಒಳನಾಯಕರಂತ ಬಸವಸ್ವಾಮಿ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಈ ಒಂದು ಅಪ್ಪು ಅಭಿಮಾನಿ ಸಂಘದ ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಇವರಿಗೆ ಸಮಸ್ತ ಯುವ ಬಳಗದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಅವರು ಸಾಮಾಜಿಕ ಕಾರ್ಯಗಳು ಹಾಗೂ ಎಲ್ಲ ಸಂಘಟನೆ ಕಾರ್ಯಗಳಲ್ಲಿ ಯಶಸ್ವಿಯಾಗಿ ಸಾಗಲಂತ ಶುಭ ಹಾರೈಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಅತ್ಯಂತ ಸಂತೋಷವಾದ ದಿನ ಅಂತಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ನನ್ನ ಆತ್ಮೀಯ ಸ್ನೇಹಿತ ಬಸವರಾಜ ಸ್ವಾಮಿಯವರ ಹುಟ್ಟುಹಬ್ಬದಂದು ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ವಹಿಸಲಾಗಿದೆ. ಆ ಜವಾಬ್ದಾರಿ ಏನಪ್ಪ ಅಂತಂದರೆ ಅಪ್ಪು ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷರನ್ನಾಗಿ ಅಧಿಕೃತವಾಗಿ ಸಹಾನುಭವದಿಂದ ಆಯ್ಕೆ ಮಾಡಲಾಗಿದೆ. ಈ ಆಯ್ಕೆಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದ ರಾಜೇಶ್ ಅವರು ಮತ್ತು ನಮ್ಮ ಇನ್ನೋರ್ವ ಮಾಜಿ ಅಧ್ಯಕ್ಷರಾದ ರೇಣುಕಾರಾಜ್ ಅವರ ಒಪ್ಪಂದದ ಮೇರೆಗೆ ನಮ್ಮ ಅವಧಿಯ 3ನೇ ಅಧ್ಯಕ್ಷರಾಗಿ ನನ್ನ ಆತ್ಮೀಯ ಸ್ನೇಹಿತ ಬಸವರಾಜ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಆ ದೇವರು ಈ ಒಂದು ಸಂಘವನ್ನು ಮುನ್ನಡೆಸುವ ಶಕ್ತಿ ನೀಡಲಿ
ಬಡವರಿಗೆ ದೀನದಲಿತರಿಗೆ ಸಹಾಯ ಆಗುವಂಥ ಒಂದು ಕೆಲಸ ಮಾಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತಕ್ಕೆ ಸ್ಥಾನಕ್ಕೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡಿಕೊಳ್ತಾ ಮತ್ತೊಮ್ಮೆ ನನ್ನ ಆತ್ಮೀಯ ಸ್ನೇಹಿತನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ ನೂತನ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತ ನನ್ನ ಪ್ರೀತಿಯ ಅಣ್ಣನವರಾದಂಥ ಬಸವಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೆ ಈ ದಿನ ಅವರು ನಮ್ಮ ಮಾನಿ ತಾಲೂಕಿನ ಅಪ್ಪು ಅಭಿಮಾನಿ ಬಳಗದ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು ಅದು ಸಹ ಬಹಳ ಸಂತೋಷದ ವಿಚಾರ. ಅದು ಸಹ ಅವರಿಗೆ ನಾವು ಶುಭಾಶಯವನ್ನು ಕೋರುತ್ತೇನೆ. ನಾವು ಹಲವಾರು ವರ್ಷಗಳಿಂದ ನಾವು ಮಾನವಿಯಲ್ಲಿ ಅಪ್ಪು ಅಭಿಮಾನಿ ಬಳಗವನ್ನು ಎಲ್ಲರ ಒಂದು ಸಮ್ಮುಖದಲ್ಲಿ ನಾವು ಸ್ಥಾಪನೆ ಮಾಡಿ ಮಾನವೀಯಲ್ಲಿ ಒಂದು ಅಪ್ಪು ಅಭಿಮಾನಿ ಬಳಗದ ಒಂದು ವೃತ್ತವನ್ನು ಸ್ಥಾಪನೆ ಮಾಡಿದ್ವಿ. ತದನಂತರ ಎಲ್ಲ ಒಂದು ಸರ್ಕಾರಿ ಶಾಲೆಗಳಲ್ಲಿ ಆಗಿರ್ಬೋದು, ಆಮೇಲೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗ್ಬೋದು, ನಮ್ಮ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ನಾವು ಸಮಾಜ ಸೇವೆಯನ್ನು ಮಾಡುತ್ತಾ ಎಲ್ಲ ಒಂದು ನೆರಳಾಶ್ರಮ ಆಗಿರ್ಬೋದು, ಪ್ರತಿಯೊಂದು ವಿದ್ಯಾರ್ಥಿಗಳಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ನಮ್ಮ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ನಾವು ಸೇವೆ ಸಲ್ಲಿಸುತ್ತಾ ಮುಂದುವರ್ಸ್ಕೊಂಡು ಬಂದಿವಿ. ತದನಂತರ ನಾವು ರಾಜೀನಾಮೆ ಕೊಟ್ಟ ನಂತರ ತದನಂತರ 2ನೇ ಅವಧಿಯಾಗಿ ರೇಣುಕರಾಜನ ಆಯ್ಕೆ ಮಾಡಿದ್ವಿ. ಅವರು ಸಹ ನಮ್ಮ ಸಮಾಜ ಸೇವೆಯಲ್ಲಿ ಒಂದು ರಕ್ತದಾನ ಶಿಬಿರ ಆಗಿರ್ಬೋದು ಮತ್ತು ಸರ್ಕಾರ ಆಸ್ಪತ್ರೆ ಆಗಿರ್ಬೋದು, ನೆರಳಾಶ್ರಮ ಪ್ರತಿಯೊಂದರಲ್ಲೂ ಅವರು ಸಹ ಸೇವೆ ಸಲ್ಲಿಸುತ್ತಾ ಮುಂದುವರ್ಸ್ಕೊಂಡು ಬಂದರು. ತದನಂತರ ಅವರು ಸಹ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಆದ ನಂತರ ಈ ರಾಜೀನಾಮೆ ತದನಂತರ ಈ ಅಧ್ಯಕ್ಷರ ಸ್ಥಾನವನ್ನು ಅಲ್ಲಿಗೆ ಸ್ಟಾಪ್ ಆಗಿತ್ತು. ತದನಂತರ ನಾವೆಲ್ಲರೂ ಈ ದಿನ ಎಲ್ಲ ನಮ್ಮ ಅಪ್ಪನ ಬಳಗದವರು ಎಲ್ಲರೂ ಸೇರಿ ಮತ್ತೆ 3ನೇ ಅವಧಿಗೆ ಒಮ್ಮತದಿಂದ ಈ ದಿನ ನಮ್ಮ ಅಣ್ಣರಾದಂಥ ಬಸವಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಸಹ ನಾವು ಎಲ್ಲರೂ ಸೇರಿ ಸರ್ವಾನುಮತದಿಂದ ಎಲ್ಲರೂ ಅವರಿಗೆ ಬೆಂಬಲಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಅವರು ಸಹ ಒಂದು ಒಳ್ಳೆ ಸಮಾಜ ಸೇವೆ ಸಲ್ಲಿಸಲಿ, ನಮ್ಮ ಅಪ್ಪು ಅಭಿಮಾನಿಗಳ ಬಳಗಕ್ಕೆ ಒಂದು ಒಳ್ಳೆ ಒಂದು ಹೆಸರು ತರಲಿ. ಅದೇ ರೀತಿ ನಮ್ಮ ಹಿರಿಯರಾದಂಥ ಕೆ ಸಾಜಿದ್ ಪಾಷಣ್ಣವರು ಗೌರವಾಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಅಪ್ಪು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಬಂಟವರಾಗಿರ್ಬೋದು, ಇಲ್ಲಿ ಅಭಿಮಾನಿಗಳಿಗೆ ಆಗಿರುವಂಥ ನಮ್ಮ ಚೆನ್ನ ನಾಗರಾಜ್ ಕೋರಿ ಅವರು, ಹನುಮಂತ ಆಗಿರ್ಬೋದು, ಮಾಜಿ ಅಧ್ಯಕ್ಷರಾದಂಥ ರೇಣುಕರಾಜ್ ಆಗಿರ್ಬೋದು, ನಮ್ಮ ರಂಗಣ್ಣ, ಶಿವು, ಪ್ರತಿಯೊಬ್ಬರು ಸಹ ಅವ್ರಿಗೆ ನಾವು ಬೆಂಬಲ ಆಗಿರ್ತೀವಿ. ಒಂದು ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡಲಿ ಅಂತೇಳಿ ನಾನು ಒಂದೆರಡು ಮಾತಾಡಿದ್ದೀನಿ. ಎಲ್ಲರಿಗೆ ನಮಸ್ಕಾರ. ಹಿಂದಿನ ದಿನ ನಮಗೆ ತುಂಬ ಸಂತೋಷದ ದಿನ ಆಗಿದೆ. ಏನಂದರೆ ನಾವು ಮಾನ್ವಿ ತಾಲೂಕು ಅಪ್ಪು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಸರ್ವರ ಸಮ್ಮುಖದಲ್ಲಿ ನನ್ನ ನೇಮಕ ಮಾಡಿದ್ದಾರೆ. ನಮ್ಮ ರಾಜೇಶ್ ಆಗಿರಲಿ ಅಥವಾ ರೇಣುಕರಾಜ್ ಆಗಿರಲಿ, ಕೆ ಸಾಜಿದ್ ಪಾಷ ಅವರಾಗಿರಲಿ, ಇವ್ರ ಸಮ್ಮುಖದಲ್ಲಿ ನಾನು ನೇಮಕನಾಗಿದ್ದೇನೆ. ಇವಾಗಿನಿಂದ ನನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು. ಏನಪ್ಪ ಅಂದರೆ ಇವರು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಹೋಗ್ತಾಯಿದ್ರು, ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನು ನಾವು ಮುಂದುವರ್ಸ್ಕೊಂತ ಹೋಗ್ತಿದ್ದೀವಿ. ಸಾಮಾಜಿಕವಾಗಿ ಚಟುವಟಿಕೆಗಳನ್ನು ವಹಿಸ್ಕೊಳ್ತಿದ್ದೇವೆ. ಮತ್ತು ಇವರ ಸಹಕಾರ ಮತ್ತು ಎಲ್ಲ ರೀತಿಯಿಂದ ಸಹಕಾರ ಇರಬೇಕಾಗಿ ಇವರಲ್ಲಿ ವಿನಂತಿಸ್ಕೊಳ್ತಿದ್ದೇನೆ. ಅಂದರೆ ನಮ್ಮ ಮಾಜಿ ಅಧ್ಯಕ್ಷರಲ್ಲಿ ಇವರಿಂದ ನಾವು ತುಂಬ ಪ್ರೇರಣೆಯರಾಗಿದ್ದೇವೆ. ಆಮೇಲೆ ನಮ್ಮ ಇದರಿಂದ ಏನು ಅಪ್ಪು ಅಭಿಮಾನಿಗಳ ಸಂಘದಿಂದ ಏನು ಮಾಡ್ತೀವಿ ಅಂದರೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಕಾರ್ಯಕ್ರಮ ಆಗಲಿ, ಡಾಕ್ಟರ್ ರಾಜ್ಕುಮಾರ್ದವ್ರದ್ದಾಗಲಿ, ಡಾಕ್ಟರ್ ಶಿವರಾಜ್ ಕುಮಾರ್ದಾಗಲಿ, ಇವರ ಹುಟ್ಟುಹಬ್ಬವನ್ನು ನಾವು ಸಾಮಾಜಿಕವಾಗಿ ಅಂದರೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಮತ್ತು ಅನಾಥಾಶ್ರಮಗಳಿಗೆ ಹಣ್ಣು ಹಂಪಲು ಕೊಡುವುದನ್ನು ಮಾಡ್ತಾಯಿದ್ರು ನಮ್ಮ ಮಾಜಿ ಅಧ್ಯಕ್ಷರು. ಇಂದಿನ ದಿನ ನಮಗೆ ಅವರು ಅದೇ ಪ್ರೇರಣೆಯಿಂದ ಅವರು ವಹಿಸಿಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತೀನಿ ಅಂತೇಳಿ ತಮ್ಮಲ್ಲಿ ಕೇಳ್ತೀನಿ. ಅಲ್ಲ ಸರ್, ಏನಂತಂದ್ರೆ ಇವತ್ತು ತಮ್ಮದು ಹುಟ್ಟುಹಬ್ಬ, ಅದರ ಜೊತೆಗೆ ಈಗ ಸಿಹಿ ಹಂಚುವ ಜೊತೆಗೆ ಒಂದು ರೀತಿಯಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂದ್ರೆ ಸಿಹಿ ಜೊತೆಗೆ ಮತ್ತೊಂದು ಸಿಹಿ ಸಿಕ್ಕಿದೆ ಸರ್ ನಿಮಗೆ. ಹೌದು ಸರ್, ಇದೇನಂದರೆ ಈ ಆಗಸ್ಟ್ 2 ನಂದು ಹುಟ್ಟಿದಬ್ಬ ಕೂಡ. ಈ ಹುಟ್ಟಿದಬ್ಬದಂದು ನಮಗೆ ನಮ್ಮ ಮಾಜಿ ಅಧ್ಯಕ್ಷರುಗಳು ಸಾಜಿದ್ ಪಾಷ ಆಗಲಿ, ರೇಣುಕರಾಜ್ ಆಗಲಿ, ರಾಜೇಶ್ ಅವರಾಗಲಿ, ಇವ್ರು ನನಗೆ ಒಂದು ಗಿಫ್ಟ್ ಆಗಿ, ಕೊಡುಗೆ ಆಗಿ ಕೊಟ್ಟಿದ್ದಾರೆ. ಅಂದರೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಇವರೆಲ್ಲರೂ ನನ್ನ ನೇಮಕ ಮಾಡಿದ್ದಾರೆ. ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ.